ಅವರಿಬ್ರು ಒಂದಾದ್ರಲ್ಲ ಅಷ್ಟು ಸಾಕು. ಅವ್ರ ಜೀವನದಲ್ಲಾಗಿದ್ದಕ್ಕೆ ಬುದ್ಧಿವಾದ ಹೇಳಿ ಒಂದ್ ಮಾಡಿದೆ. ನಮ್ ಜೀವನದಲ್ಲಾಗಿದ್ರೆ ನಾನು ಒಪ್ಕೋತಾ ಇರ್ಲಿಲ್ಲ. ಮಲ್ಲಣ್ಣ ಮದುವೆಯಾಗಿ 2 ಮಕ್ಕಳನ್ನ ಆಯಮ್ಮನ ಹತ್ರ ಕೊಟ್ಟೋದ್ರೆ ಹೆಂಡತಿ ಅನ್ಸ್ಕೊಂಡವಳು ಏನ್ ಮಾಡ್ಬೇಕು? ಆ ಮಕ್ಕಳು ಅಪ್ಪ ಅಂತ ಯಾರನ್ನ ಕರೆಯೋದು? ಇಷ್ಟು ವರ್ಷ ಅಪ್ಪ ಇಲ್ದಿರ ಬೆಳೆದಿರೋ ಮಕ್ಕಳು ಈಗ ಅಪ್ಪ ಬಂದ ತಕ್ಷಣ ಒಪ್ಕೋಬೇಕಂತೆ, ಮುದ್ದಾಡ್ಬೇಕಂತೆ. ಇಡಿಯಟ್ಸ್. ಬೇಸರ ಆಗದಾಗ ಮನೆ ಬಿಟ್ಟು ಹೋಗೋದಂತೆ, ಬೇಸರ ಕಳ್ಕೊಂಡು ಮನೆಗೆ ಬರೋದು. ಇಂಥ ಗಂಡಸರನ್ನ ಹೊಡೆದು ಸಾಯಿಸ್ಬೇಕು. ಯಜಮಾನ್ರು ಸಂಸಾರನ ಒಂದು ಮಾಡೋದ್ ಬಿಟ್ಟು ಬೇರೆ ಬೇರೆ ಮಾಡಿದ್ರಲ್ಲ ಅನ್ನೋ ಅಪವಾದ ನಾಳೆ ನನ್ನ ಮೇಲೆ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವರಿಬ್ಬರನ್ನ ಒಂದ್ ಮಾಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಮಲ್ಲಣ್ಣನ ಕಪಾಳಕ್ಕೆ ಬಾರಿಸ್ತಾ ಇದ್ದೆ. ಸಾವಿತ್ರಿ, ಮೊದ್ಲು ಆಯಿಂಟ್ಮೆಂಟ್ ತಗೊಂಬ. ಸಾವಿತ್ರಿ, ಸೈಲೆನ್ಸ್ ಹಾಕಿ ಸುಟ್ಟೋಗ್ಬಿಟ್ಟಿದೆ. ದೇವ್ರೆ, ತುಂಬಾ ಉರಿತಾರೆ. ತಗೊಂಬ ಬೇಗ. ಅಮ್ಮ, ಅಮ್ಮ ತಾಯಿ, ಬೈಯದ್ ಬಿಟ್ಟು ಆಯಿಂಟ್ಮೆಂಟ್ ಹಚ್ಚು, ಉರಿತೈತೆ. ಇದೇನ್ರಿ ಇದು ಮಚ್ಚೆ? ನಾನ್ ಗಮನಿಸೇ ಇರ್ಲಿಲ್ಲ. ಚಿಕ್ಕಂದ್ರಲ್ಲಿ ಬಿದ್ದು ಗಾಯ ಮಾಡ್ಕೊಂಡಿದ್ದೆ, ಆ ಕಲೆ ಹಂಗೆ ಉಳ್ಕೊಂಡ್ಬಿಟ್ಟೈತೆ. ಮತ್ ನಂಗೆ ಹೇಳಲೇ ಇಲ್ಲ ಇಷ್ಟು ದಿನ. ಗಂಡ ಹತ್ತತ್ರ ಬಂದಾಗೆಲ್ಲ ದೂರ ದೂರ ಹೋಯ್ತದೆ, ಇನ್ನೇನ್ ಗೊತ್ತಾಯ್ತದೆ. ಅಯ್ಯೋ 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 ಸತ್ಯ, ಲೇ ಮಗ, ಇದೇನ್ಲಾ ಏನ್ಲಾ ಮಾಡ್ಕೊಂಡೆ? ಸಾಕಲ ಪಕಾತಿಯ ಹೊತ್ತಾಗಿಂದ ಹೇಳ್ಬೇಕಾ? ನಾನು ನನ್ನ ಫ್ರೆಂಡ್ ಮಾತಾಡ್ತಾ ನಿಂತಿದ್ವಾ, ಅಲ್ಲಿಗೆ ಒಂದ್ ಗಾಡಿ ಬಂದ್ ನಿಲ್ತು. ಆ ಗಾಡಿ ಸೈಲೆನ್ಸರ್ ಪೈಪಿಗೆ ಕಾಲ್ ತಾಕ್ತು. ಕಾಲ್ ಸುಟ್ಟೋಯ್ತು ಅಂತ ಮನೆಗೆ ಸೀದಾ ಬಂದೆ. ಸಾವಿತ್ರಿನ್ ಕರ್ದೆ, ಆಯಿಂಟ್ಮೆಂಟ್ ತಂದ್ಲು, ಹತ್ತವಳೆ. ಇದು ನೀನ್ ಗೊತ್ತಾಯ್ತು, ನೀನ್ ತಗೊಂಡು ಅಪ್ಪನ್ಗೆ ಹೇಳು. ದರಿದ್ರ. ಯಾರು? ಈ ಮನೆ. ಆ ಸೈಲೆನ್ಸರ್ ಪೈಪ್ ತಾಕಿದ್ದಕ್ಕೆ ಈ ಮನೆ ಏನವ ಮಾಡ್ತದೆ? ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಏನಾರ ಒಂದು ಆಯ್ತಾನೇ ಇರ್ತದೆ. ನಿಮ್ಮಪ್ಪಯ್ಯ ಅದ್ಯಾವ್ದೋ ಡಬಲ್ ಬೆಡ್ರೂಮ್ ಮನೆ ನೋಡೋರಂತೆ. ಮೊದ್ಲು ಅಲ್ಲಿಗೆ ಶಿಫ್ಟ್ ಆಗ್ಬಿಡುವ. ಆಯ್ತು ಕಣಮ್ಮ, ನಿನ್ ಹೆಂಗ್ ಹೇಳ್ತಿ ಹಂಗೆ ಕೇಳ್ತೀನಿ. ಸರಿ, ನಿಮ್ಮಪ್ಪಯ್ಯ ಎಲ್ಲವನ್ನೂ ನೋಡ್ಕೊಂಡ್ ಬರ್ತೀನಿ ನೀರು. ಹೋಗು. ತಪ್ಪು ನಂದೆ. ಅಪ್ಪನ ಬಗ್ಗೆ ಮಕ್ಕಳ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ತುಂಬಿದ್ದು ನಾನೇ. ಅದೀಗ ಬೆಳೆದು ದೊಡ್ಡದಾಗಿದೆ. ಈಗ ಅವ್ರ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳಿ ಅಂದ್ರೆ ಹೇಗ್ ಬೆಳೆಸ್ಕೋತಾರೆ? ಆದ್ರೆ ಮಕ್ಕಳಿಗವರು ಬೇಡದೆ ಇರಬಹುದು. ನನಗವ್ರು ಬೇಕು. ನನ್ನ ಒಂಟಿತನಕ್ಕೆ ಅವರೇ ಉತ್ತರ. ಹೌದು, ಅವ್ರು ನನಗೆ ಬೇಕು. ನನಗೇನ್ ಮಾಡ್ಲಿ?
ಎಷ್ಟು ದಿನ ಹೀಗೆ? ಕೊನೆಯವರೆಗೂ. ನಿಮ್ಮ ಹೆಂಡತಿಗೆ ಹುಷಾರಾಗ್ಬಿಟ್ರೆ, ನಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ? ಯಾರಿಗೆ ಗೊತ್ತಾದ್ರೂ ಪರವಾಗಿಲ್ಲ. ನಾನು ಯಾವತ್ತೂ ನಿನ್ನನ್ನು ದೂರ ಮಾಡಲ್ಲ, ಹಿಡಿದ ಕೈನ ಬಿಡಲ್ಲ. ತುಂಬಾ ಪ್ರೀತಿಸ್ತೀನಿ ನಿನ್ನ. ಸಣ್ಣ ವಯಸ್ಸು, ದೊಡ್ಡ ಆಸೆ, ಜೊತೆಗೆ ಅಭದ್ರತೆ. ತಪ್ಪು ಮಾಡಿಬಿಟ್ಟೆ, ಮಾಡಬಾರದನ್ನು ಮಾಡಿಬಿಟ್ಟೆ. ನೀವು ದೇವರಂತವರು, ನಂದೇ ತಪ್ಪು. ಮಗಳ ಕೈಗೂಸು, ಮಗನು ಅಂಬೆಗಾಲು. ಅಪ್ಪ ಅನ್ನಿಸ್ಕೊಂಡು ಅವನ ಹೆಸರು ಹೇಳಕ್ಕಾಗ್ದೆ ಅನಾಥರಾಗ್ಬಿಡ್ತಾರೇನೋ ಅನಿಸ್ತು. ತಪ್ಪಾಗಿ ನಡ್ಕೊಂಡೆ, ನೀವು ಬಿಟ್ಟು ಹೋದ್ರಿ. ಈಗ ಅನಾಥಳಾಗಿರೋಳು ನಾನು. ಆಸರೆ ಬೇಕು ಅನ್ನಿಸ್ತಿದೆ. ಸಿಕ್ಕತ್ತಾ ಗೊತ್ತಿಲ್ಲ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆ ಚೇಂಜ್ ಮಾಡ್ಬಿಟ್ಟು ಬಹು ಖುಷಿಯಾಗಿದೆಯಪ್ಪ. ಬದಲಾವಣೆ ಇರ್ಬೇಕಲ್ಲ. ಮತ್ತೆ ಇಷ್ಟು ವರ್ಷ ಅವನ ಜೊತೆ ಇದೆಯೇ? ಕೆಲವು ಪ್ರಾರಬ್ಧ ಕರ್ಮಗಳು ಅನುಭವಿಸ್ಲೇಬೇಕು, ಬುಡಕಾಯ್ಕಿಲ್ಲ. ಏ ಮುದೇವಿ, ಏನಂದೆ? ಏನಿಲ್ಲ ಕಡಿಮೆ ನೋಡಲಿ, ಆ ಸಾಗೈತೆ ನೋಡು ಅಡ್ಗೆ ಮನೆ. ಓ ಮಾವ, ಮನೆಗೆ ಬಾಡಿಗೆ ಎಷ್ಟು? ನೋಡವ, 7,500 ರೂಪಾಯಿ ಬಾಡಿಗೆ ಕಡವ. ತಿಂಗಳಾಗಿ 10ನೇ ತಾರೀಕು ಬೂಡ್ದಂಗೆ ಕಟ್ಬಿಡ್ಬೇಕು. ನಾನು ಸತ್ಯ 50-50. ಆಮೇಲೆ ಈ ಮನೆಯಾಗಿದ್ದವರು ಪಾರಿನ್ ಹೊಂಟೋದ್ರು ಕಣವ. ಅದಕ್ಕೆ ಇದೆಲ್ಲ ಬಿಟ್ಬಿಟ್ಟು ಹೊಟ್ಟೋಗ್ರೆ. ಹುಷಾರಾಗಿ ನಿಗದಲ್ಲಿ ನೋಡ್ಕೋಬೇಕು ಕಣವ. ಅಲ್ಲ ಮಾವ, ಇರೋದು ನಾವು 4 ಜನ, ನಮ್ಗೆ ಇಷ್ಟು ದೊಡ್ಡ ಮನೆ ಬೇಕೆ? ಏನವ, ಈಗಿನ ಹೊಸ್ದಾಗಿ ಬರ್ತಾ ಇದೀವಿ. ಆಗ್ಲೇ ಅದು ಬೇಡ ಇದು ಬೇಡ ಇದು ಯಾಕೆ ಅಂತ ಕೇಳ್ತಿಯಲ್ಲವ? ಅಲ್ಲ ಮಾವ, ಸತ್ಯಂಗ್ ಬರೋದು 15,000 - 20,000 ರೂಪಾಯಿ ಸಂಬಳ. ನಿಮಗೆ 6,000 ರೂಪಾಯಿ, ನನಗೆ 3,000 ರೂಪಾಯಿ. ಕಾರಿನ ಕಂತೆ 8,000 ರೂಪಾಯಿ ಕಟ್ಟಬೇಕು. ಇನ್ನು ಮನೆ ಏನವ, ಕಷ್ಟಗಳು ನಮ್ಗೆ ಕಣವ ಬಾಳ್ನಾಗ ಬರೋದು. ಅದನ್ನೆಲ್ಲ ಸುರಿದೂಗಿಸ್ಕೊಂಡು ಹೋಗೋದೇ ಜೀವನ ಅಲ್ವಾ? ಹೇಳಿಲ್ವಾ ದೊಡ್ಡವರು? ಸಾಲ ಮಾಡಿ ರಘುಪತಿನ್ನು ಗೋಳು ಪರದಾಟ ಸಾಕಿನ್ನು. ಸಾಲ ಮಾಡಿ ರಘುಪತಿನ್ನು ಗೋಳು ಪರದಾಟ ಸಾಕಿನ್ನು. ಏನನ್ನೇ ರವಸ್ಟಿಲ್ ಬತ್ತೀಯಾ? ಬಂದೆ ಇರು. ನಗು ಸಾವಿತ್ರಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಸರ ಮಾಡ್ಕೋಬಾರದ್ರು. ಹೆಚ್ಚಿಗೆ ದುಡಿದ್ರೆ ಆಯ್ತು. ಸುಖ ಬೇಕು ಅಂದ್ರೆ ನಿದ್ದೆ ಬಿಡ್ಬೇಕು. ಅಲ್ಲ ರೀ, ಆದ್ರೂ ಸಾಲ. ಮಗ, ನೀನ್ ಹಾಲ್ನಾಗೆಲ್ಲ ಸರಿ ಮಾಡು. ಸಾವಿತ್ರಿ, ನೀನ್ ಹೋಗಿ ರೂಮ್ನಾಗಿರೋ ಸಾಮಾನೆಲ್ಲ ಜೋಡಿಸ್ಕೊಳವ. ಹೌದು ಸಾವಿತ್ರಿ, ಬಾ ರೂಮ್ಗೆ. ಅತ್ತೆ ಹೇಳಿದ್ದು ನನಗೆ, ನಾನ್ ಮಾಡ್ತೀನಿ. ಸಾವಿತ್ರಿ, ನಾನ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ನೀವು ಬಂದು ಏನ್ ಸಹಾಯ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಇಲ್ಲೇ ಇರಿ. ಸಾವಿತ್ರಿ, ಸಾವಿತ್ರಿ, ಹೆಲ್ಪ್ ಮಾಡ್ತಿದ್ದೆ. ಸಾವಿತ್ರಿ, ಸಾವಿತ್ರಿ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ. ಸಾವಿತ್ರಿ,
ಯಾರಿದು? ಇದು ಸತ್ಯ ಇರಬೇಕು. ಹಾಗಾದ್ರೆ ಇದು ಮಾವನ? ಜೀನ್ಸ್ ಪ್ಯಾಂಟ್ ಹಾಕೊಂಡು ಸ್ಮಾರ್ಟ್ ಆಗಿದಾರಲ್ಲ. ಅವ್ರ ಕಾಲಲ್ಲಿ ಮಚ್ಚೆ ಇದೆ. ಮಾವನ ಕಾಲಲ್ಲಿ ಮಚ್ಚೆ ಇರೋದನ್ನ ನಾನು ಒಂದ್ಸರ್ತಿನೂ ನೋಡಿಲ್ವಲ್ಲ. ಅಥವಾ ನಾನೇ ಸರಿಯಾಗಿ ಗಮನಿಸಿಲ್ವಾ? ಅಥವಾ ಇದು ಮಾವನೇ ಅಲ್ವಾ? ಮಾವ ಅಲ್ಲ ಅಂದ್ರೆ ಬೇರೆ ಯಾರು? ಮಾವ 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 ಅತ್ತೆ 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 ಮಾವ ಇಲ್ಲಿ? ಅವರು ಕೆಲ್ಸಕ್ಕೆ ಹೊಂಟವ್ರೆ. ಅವ್ರಿಗೆ ಇವತ್ತು ರಜಾ ಇಲ್ವಂತೆ. ಕೆಲ್ಸಕ್ಕೆ ಹೊರಟ್ರ? ಮಾವ ಮಾವ ಹಣದ ಮೋಹ, ಅಧಿಕಾರದ ದಾಹ, ಹಣದ ಮೋಹ. ಮಾವ ಆ ಸಾಕ್ಸ್ ಬೇಡ. ಯಾಕವ್ವ? ಏನ್ ಸೇಲ್ ಗಿಲ್ಕುಂತಾರ ಹೆಂಗೆ ಅದ್ರಾಗ? ಇಲ್ಲ ಮಾವ, ಆ ಸಾಕ್ಸು ಚೆನ್ನಾಗಿಲ್ಲ. ಮೈ ಮ್ಯಾಗಿರೋ ಬಟ್ಟೆ ಕ್ಲೀನ್ ಆಗಿದೆ ಸಾಕಣವ. ಸಾಕ್ ಹೆಂಗಿದೆ ಹೆಂಗೆ? ಇಲ್ಲ ಮಾವ, ವಾಸನೆ ಬರುತ್ತೆ. ಎಂಡ, ಬೀಡಿ, ಸಿಗರೇಟು ಇದಕ್ಕಿಂತ ವಾಕ್ಯ ಇರ್ಲಿ ಬಿಡು. ಮಾವ ಒಂದ್ ನಿಮಿಷ, ಬೇರೆ ಸಾಕ್ಸ್ ತಂದ್ಕೊಟ್ಬಿಡ್ತೀನಿ, ಹಾಕೊಂಡ್ ನಾನೇನು ಆಫೀಸರ್ ಕೆಲಸನ ಮಾಡ್ತೇವನಿ. ಸೆಕ್ಯೂರಿಟಿ ಕಣವ. ಬರ್ಲಾ? ಅಲ್ಲ ಮಾವ. ವ್ಯೂಹ. ಹಲೋ ಸತ್ಯ, ಆಗಿದ್ಯಾ? ಎಲ್ಲಿ ಫೋನೇ ಇಲ್ವಲ್ಲ ನಿಂದು? ಹೌದೌದು, ನಾವೇ ಫೋನ್ ಮಾಡದೇ ಇರೋದು. ಫೋನ್ ಮಾಡಿದ್ಯಾ ನೀನು? ಎಂಕಿತ ಮಾಡಿದೀನಿ ಬಾಸು. ಯಾವಾಗ್ಲೂ ನಾಟ್ ರೀಚಬಲ್ ನಿಮ್ ಫೋನು. ಇಲ್ಲಪ್ಪ, ಬೇರೆ ಎಲ್ಲರದು ಫೋನ್ ಬಂದಿದೆ, ನಿನ್ ಫೋನ್ ಇಲ್ಲ. ನಮ್ ಫೋನು ನಾಟ್ ರೀಚಬಲ್ ಆಗೋ ತರ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ನಾನ್ ನಿನಗೆ, ನೀನ್ ನನಗೆ ಯಾವತ್ತು ನಾಟ್ ರೀಚಬಲ್ ಆಗಲ್ಲ ಸತ್ಯ. ಇದು ನಿನ್ನ ಮೇಲೆ ಆಣೆ. ಸತ್ಯ ಸತ್ಯ ಸತ್ಯ. ಥ್ಯಾಂಕ್ ಯು ಬಾಸು. ಮತ್ತೆ ಮತ್ತೆ ಏನೂ ಇಲ್ಲ. ಹೆಂಗ್ ನಡೀತೈತೆ? ಮಾಮೂಲಿ ಕೆಲ್ಸಗಳು. ಕೆಲ್ಸ ಅಲ್ಲ ಬಾಸು, ರೊಮ್ಯಾನ್ಸ್. ಸುಮ್ನಿರಪ್ಪ ನೀನು. ಮೊನ್ನೆ ನರ್ಸಿಂಗ್ ಹೋಮ್ ಹತ್ರ ವಿನೂತನ್ ನೋಡ್ದೆ. ಹೌದಾ? ಯಾವಾಗ? ಮೊನ್ನೆ ಬಸ್ಸು ಟೆಸ್ಟಿಗೆ ಬಂದಿದ್ದೀನಿ ಅಂತಂದ್ಲು. ಬೇಡ ಸತ್ಯ, ರೇಗಿಸ್ಬೇಡ. ಹೋಲಿ ಬಿಡಿ ಬಸ್ಸು, ಆ ಮನೆ ನಾವು ಬಿಟ್ಬಿಟ್ಟು. ಯಾಕೆ ಸತ್ಯ, ಏನಾಯ್ತು? ಏನಾದ್ರೂ ಪ್ರಾಬ್ಲಮ್? ಓಲ್ಡೇನ್ ಏನು ಪ್ರಾಬ್ಲಮ್ ಇಲ್ಲ ಬಸ್ಸು. ಯಾಕೋ ಬೇಡ ಅನ್ಸ್ತು, ಬಿಟ್ಬಿಟ್ವು. ಮತ್ ನಮ್ಗೆ ಯಾರಿಗೂ ಹೇಳಲೇ ಇಲ್ಲ. ಅದನ್ನೇನ್ ಹೇಳೋದು ಬಾಸು, ಪ್ಯಾಲೇಸಿಗೆ ಶಿಫ್ಟ್ ಆದ್ಮೇಲೆ ಹೇಳ್ತೀವಿ ಬಿಡಿ. ಅಂತೂ ಸಾಹುಕಾರ ಆಗ್ಬೇಕು ಅಂತಿದೆ. ಸಂಪಾದನೆ ಮಾಡ್ಬೇಕು ಅಂತ ಐತೆ ಬಾಸು, ಸಾಹುಕಾರ ಆಗ್ಬೇಕು ಅಂತ ಅಲ್ಲ. ಹೊಸ ಮನೆ ಕರಿಯಲ್ವಾ? ಯಾವಾಗ ಬೇಕಾದ್ರೂ ಬನ್ನಿ, ನಿಮ್ದೇ ಮನೆ. ವಿನೂತನ್ ಕರ್ಕೊಂಡು ಒಮ್ಮೆ ಭೇಟಿ ಕೊಡಿ. ಟಂಟಡ. ಆಯ್ತು ಸತ್ಯ, ಇಡ್ತೀನಿ ಬಾಸು, ಬಾಯ್. ಓಕೆ ಓಕೆ ಬಾಯ್. ಹಲೋ ವಸು, ನಾನು ನಿನ್ ಜೊತೆ ಮಾತಾಡ್ಬೇಕು. ಫೋನ್ ಮಾಡಿದ್ಯಲ್ಲ, ಹೇಳು. ಫೋನಲ್ಲಿ ಮಾತಾಡಕ್ಕಾಗಲ್ಲ, ನೀನ್ ಮನೆಗೆ ಬಾ. ಯಾಕೆ ವೈಶು, ಏನಾಯ್ತು? ಏನು ಅಂತ ಹೇಳ್ತೀನಿ ವಸು, ನೀನ್ ಈಗ್ಲೇ ಮನೆಗೆ ಬಾ, ಅರ್ಜೆಂಟು. ಮಕ್ಕಳ ಹತ್ರ ಮಾತಾಡಿದ್ಯಾ? ಅದೇ ವಿಷಯದ ಬಗ್ಗೆ ನಿನ್ನ ಹತ್ರ ಹೇಳ್ಬೇಕು, ಈಗ್ಲೇ ಬಾ. ನೀನೇನ್ ಕೇಳ್ದೆ? ಅವ್ರೇನ್ ಹೇಳಿದ್ರು ಹೇಳೆ. ನನಗೆ ಫೋನಲ್ಲಿ ಮಾತಾಡಕ್ಕಾಗಲ್ಲ. ಸರಿ, ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್.
ವಿನುತಾ, ನೀನಮ್ಮ? ಕಾಫಿ ಬೇಕಿತ್ತ ನಿನ್ಗೆ? ಒಂದು ನಿಮಿಷ ಮಾಡ್ಕೊಂಬರ್ತೀನಿ. ಅಮ್ಮ ಏನಾಗಿದೆ? ನನಗೇನಾಗಿದ್ಯಮ್ಮ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ನಿಮಗೆ ಅಂತ ಕೇಳಲೇ ಇಲ್ಲ. ವಿನುತಾ, ನಿನ್ ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲಿ ತಗೊಂಡಿದ್ದು? ಗಿಫ್ಟ್. ಗಿಫ್ಟ್ ಕೊಟ್ಟಿದ್ದ? ವಾವ್, ವೆರಿ ನೈಸ್. ತುಂಬಾ ಚೆನ್ನಾಗಿದೆಯಮ್ಮ. ನೀವೇ ಕೊಟ್ಟಿದ್ದಮ್ಮ? ಹೌದಾ? ಐ ಸಿ. ನೀವು ಮೊದಲಿನ ಥರ ಇಲ್ಲ. ಯಾಕೆ? ಕಾಫಿ ಕೊಡ್ಲಾ, ಸೀರೆ ಚೆನ್ನಾಗಿದೆ, ಓಲೆ ಚೆನ್ನಾಗಿದೆ, ಈ ಥರ ಎಲ್ಲ ಕೇಳ್ತಿದ್ದೀರಲ್ಲ. ಹೌದಾ? ಮಾತಾಡ್ಬಾರ್ದಾ? ಮಾತಾಡಬಾರ್ದು ಅಂತ ಅಲ್ಲಮ್ಮ, ನೀವಾಗೇ ಇಲ್ಲ. ಹಾಗೇನಿಲ್ಲ ಅಮ್ಮ. ನಾನು ರಿಸೆಪ್ಷನ್ ಇಂದ ಗಮನಿಸ್ತಾನೆ ಇದ್ದೀನಿ ನಿಮ್ಮನ್ನ. ಏನೇನೋ ಮಾತಾಡ್ತೀರಾ, ಏನೋ ಹೇಳಕ್ ಬರ್ತೀರಾ, ಇನ್ನೇನೋ ಹೇಳ್ತೀರಾ. ನೀವ್ ಹೇಗಿರ್ಬಾರ್ದಮ್ಮ. ಹೇಗಿರ್ಬೇಕು ವಿನೋದಾ? ಅಮ್ಮ, ಮತ್ತೆ ನಾನು ನಿಮ್ಮ ಮನೆಗೆ ವಾಪಸ್ ಬಂದಿದ್ದು ಬಹುಶಃ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ಅನ್ಸುತ್ತೆ. ಅಯ್ಯೋ, ಹಾಗ್ಯಾಕಮ್ಮ ಹೇಳ್ತ್ಯಾ? ಗಂಡ ಹೆಂಡ್ತಿನ ನಾನೇ ದೂರ ಮಾಡ್ಲಿ? ಅಂತ ಪಾಪದ ಕೆಲಸ ನಾನೇ ಯಾವತ್ತೂ ಮಾಡಲ್ಲಪ್ಪ. ನಾನು ಅಷ್ಟೇ ಅಮ್ಮ. ನಿಮ್ಮ ಪ್ರತಾಪ್ ಮಧ್ಯೆ ಯಾವತ್ತಿಗೂ ಬರಲ್ಲ. ಆ ಥರ ಸಂಸ್ಕಾರನ ನನಗೂ ನಮ್ಮನೇಲಿ ಹೇಳ್ಕೊಟ್ಟಿಲ್ಲ. ನಿಮಗೇನಾದರೂ ಆ ಥರ ಯೋಚನೆ ಮನಸ್ಸಲ್ಲಿದ್ರೆ ದಯವಿಟ್ಟು ತೆಗೆದಾಕಿ. ನನಗೆ ಆ ಥರ ಯೋಚನೆ ಇಲ್ಲಮ್ಮ. ಹಾಗೇನಿಲ್ಲ. ಐ ಆಮ್ ಫೈನ್. ನಾನು ಯಾವಾಗಲೂ ಹೀಗೆ ಇರೋದು. ನೀವ್ ಹೇಗಿದ್ರಿ ಅಂತ ನನಗೆ ಗೊತ್ತಿಲ್ವಾ? ನೋಡಿ, ನೀವ್ ಯಾರಿಗೋಸ್ಕರನೂ ಬದಲಾಗಬಾರ್ದು. ನೀವ್ ಹೇಗಿದ್ರೋ ಹಾಗೆ ಇರಬೇಕು. ಇಲ್ಲ ವಿನುತಾ, ಬದಲಾಗಬೇಕು. ನಮಗ್ ಬೇಕು ಅಂದ್ರೆ ಬದಲಾಗಬೇಕು. ಏನ್ ಬೇಕು ಅಂದ್ರೆ? ಅದು ಏನ್ ಬೇಕು ಅದೇ. ಅಮ್ಮ ಪ್ಲೀಸ್, ನೀವಾಗೇ ಇರಿ. ನೀವ್ ಹೇಗೆ ಇದ್ರು ನಾವು ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ಕೋತೀವಮ್ಮ. ಹಾಗೆ ಇರ್ತೀನಿ. ಮುಗೀತಲ್ಲ, ನಾನು ಹೋಗ್ಬೋದಾ? ನನ್ನನ್ನು ಯಾಕಮ್ಮ ಕೇಳ್ತಿದ್ದೀರಾ? ನಾನೇ ನಿಮ್ಮನ್ನು ತಡೀತಿಲ್ವಲ್ಲ. ಯು ಕ್ಯಾನ್ ಕ್ಯಾರಿ ಆನ್. ಥ್ಯಾಂಕ್ಸ್.